ಶ್ರೀ ಗುಡ್ಡೇಕಲ್ ಗವಿಸಿದ್ದೇಶ್ವರ ಉಚ್ಚಂಗಮ್ಮ ದುರ್ಗಮ್ಮ ಸೇವಾ ಸಮಿತಿಯವರ ವತಿಯಿಂದ ಇದೇ ತಿಂಗಳ ಅಂದ್ರೆ ಮಾರ್ಚ್ 9 ರಿಂದ 13 ರವರೆಗೆ ದುರ್ಗಾದೇವಿ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ದಿನಾಂಕ 10-3-2026 ಮಂಗಳವಾರ ರಾತ್ರಿ 10ಕ್ಕೆ ತುಂಗಾ ನದಿಯಲ್ಲಿ ಗಂಗಾ ಪೂಜೆ, ರಾಜಬೀದಿ ಉತ್ಸವ. ಇನ್ನು 11-3-2026 ಬುಧವಾರ ಬೆಳಗ್ಗೆ 7 ರಿಂದ 8 ಗಂಟೆಯವರೆಗೆ ಹರಕೆ ಸಲ್ಲಿಸುವ ಕಾರ್ಯಕ್ರಮ ಇದೆ. ಇನ್ನು 13ನೇ ಶುಕ್ರವಾರ ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ಮತ್ತು ವೈಭವದ ಮೆರವಣಿಗೆಯೊಂದಿಗೆ ಅಮ್ಮನವರ ವಿಸರ್ಜನೆ ಇರ್ತದೆ ಎಂದರು. ಇನ್ನು ಭಕ್ತಾದಿಗಳೆಲ್ಲರೂ ತನು ಮನಧನ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು ಎಂದು ಕೋರಿದ್ರು. ಶ್ರೀ ಗುಡ್ಡೇಕಲ್ ಗವಿಸಿದ್ದೇಶ್ವರ ಉಚ್ಚಂಗಮ್ಮ ದುರ್ಗಮ್ಮ ಸೇವಾ ಸಮಿತಿ ಜಾತ್ರಾ ಮಹೋತ್ಸವನ ನಿಶ್ಚಯ ಮಾಡಿದ್ದು ದಿನಾಂಕ 9 ರಿಂದ 13ರವರೆಗೆ 5 ದಿನಗಳ ಕಾಲ, ಸೋಮವಾರದಿಂದ ಪ್ರಾರಂಭವಾಗಿ ಶುಕ್ರವಾರ ತನಕ 5 ದಿನಗಳ ಕಾಲ ವಿಜೃಂಭಣೆಯಿಂದ ವಿದ್ಯಾನಗರದ ದುರ್ಗಮ್ಮ ದೇವಿ ಜಾತ್ರೆಯನ್ನು ಆಚರಣೆ ಮಾಡ್ತಿದ್ದೇವೆ. ಶ್ರೀ ಸೋಮವಾರ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯ ವಿಶೇಷ ಪೂಜಾ ಅಲಂಕಾರಗಳೊಂದಿಗೆ ಪ್ರಸಾದ ವಿನಿಯೋಗ ಇರುತ್ತೆ. ಅದೇ ರೀತಿ ಮಂಗಳವಾರ ಶ್ರೀ ಉತ್ಸವಾಂಬೆ ಉಚ್ಚಂಗೆಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳೊಂದಿಗೆ ಹೋಮ ಹವನಗಳೊಂದಿಗೆ ಮಧ್ಯಾಹ್ನ 12:30ರಿಂದ ಪ್ರಸಾದ ವಿನಿಯೋಗ ಇರುತ್ತೆ. ಅದೇ ರೀತಿ ಬುಧವಾರ ಶ್ರೀ ದುರ್ಗಾದೇವಿ, ಮಂಗಳವಾರ ರಾತ್ರಿ ಶ್ರೀ ಗಂಗಾ ತುಂಗಾ ನದಿಯಲ್ಲಿ ಗಂಗೆ ಪೂಜೆ ಮಾಡೋದ್ರ ಮೂಲಕ ರಾಜಬೀದಿ ಉತ್ಸವದೊಂದಿಗೆ ಅನೇಕ ಕಲಾ ತಂಡಗಳೊಂದಿಗೆ ರಾಜಬೀದಿ ಉತ್ಸವ ಇರುತ್ತೆ. ಬುಧವಾರ ಬೆಳಗ್ಗೆ 6 ರಿಂದ ಹರಕೆ ಸಲ್ಲಿಸುವಂಥ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸಂಜೆ ಅವರವ್ರ ಭಕ್ತಾದಿಗಳ ಮನೆಗಳಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆಗೆ ಆಚರಣೆ ಮಾಡುವಂಥವ್ರು ಅವ್ರವ್ರ ಮನೆಗಳಲ್ಲೇ ಊಟಗಳನ್ನು ಹಾಕುವಂಥ ವ್ಯವಸ್ಥೆ ಇರುತ್ತೆ. ಅದೇ ರೀತಿ ಶುಕ್ರವಾರ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತೆ. ಈ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಅನೇಕ ಭಕ್ತಾದಿಗಳು ಕುರಿಯನ್ನು ದಾನವಾಗಿ 100 ಕುರಿಗಳ ತನಕ ದಾನವಾಗಿ ಕೊಡ್ತಕ್ಕಂಥದ್ದು, ಹಾಗೆ ಅಕ್ಕಿಯನ್ನು ದಾನ ಕೊಡ್ತಿರ್ತಕ್ಕಂಥದ್ದು. ಈ ಥರ ಕಾರ್ಯಕ್ರಮದೊಂದಿಗೆ ಒಂದು 10 ರಿಂದ 15 ಸಾವಿರ ಜನಗಳಿಗೆ ಮೊದಲಿಂದಲೂ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇರುತ್ತೆ. ಶ್ರೀ ದುರ್ಗಮ್ಮ ದೇವಿ ವಿಶೇಷ ಜಾತ್ರಾ ಮಹೋತ್ಸವ, ಈ ಮಾರಿಕಾಂಬಾ ಜಾತ್ರೆ ಮೊದಲನೇದಾಗಿ ಒಟ್ಟೊಟ್ಟಿಗೆ ಮಾಡ್ತಿರ್ತಕ್ಕಂಥದ್ದು. ಆದರೆ ಅವರು ಎಕ್ಸಾಮ್ ಕಾರಣಗಳಿಂದ ಮುಂದೆ ಆಗ್ತಾ ಬಂದರು. ನಾವು ಹೋಳಿ ಹುಣ್ಣಿಮೆ ಆಗಿ ನೆಕ್ಸ್ಟ್ ಏನು ಮಂಗಳವಾರ ಬರುತ್ತೆ ಅದು ಪ್ರತೀತಿಯಂತೆ ಕಳೆದ ಸುಮಾರು 50-60 ವರ್ಷಗಳಿಂದ ಏನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದೇ ರೀತಿ ನಾವುಗಳು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ದುರ್ಗಾದೇವಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಿ ಕೊಡಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ. ಶುರು ಮಾಡಿದೆ ಭದ್ರಾವತಿ ಸಾಲ ಬಂದೋಳಪ್ಪ. ಕಮಿಟಿ ಸದಸ್ಯರು ದಯವಿಟ್ಟು ಬರಬೇಕು, ಅಷ್ಟು ವೇದಿಕೆ ಹತ್ರ ಬರಬೇಕು. ಶಿವಮೊಗ್ಗ ನಗರ ವಿದ್ಯಾನಗರ ಬಡಾವಣೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ದುರ್ಗಮ್ಮನ ಜಾತ್ರೆಯನ್ನು ಆಚರಣೆ ಮಾಡ್ತೀವಿ. ನಾವು ಈ ಸರಿ ನಾವು 5 ದಿನಗಳ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೋಮವಾರ ಅಲ್ಲಿ ಗುಡ್ಡೇಕಲ್ಲಿನಲ್ಲಿ ಇರುವ ಸಿದ್ದೇಶ್ವರ ಸ್ವಾಮಿಯ ಹಬ್ಬ ಮಾಡ್ತೀವಿ. ಮಂಗಳವಾರ 10ನೇ ತಾರೀಕು ಉಚ್ಚಂಗಮ್ಮ ದೇವರ ಹಬ್ಬ ಮಾಡಿ ಸಿಹಿ ತಿನ್ನೋರಿಗೆ ಮಾತ್ರ ಅವತ್ತು ಅಡುಗೆ ಎಲ್ಲ ಮಾಡಿ ಭಕ್ತರಿಗೆ ಊಟ ಹಾಕ್ತೀವಿ. ರಾತ್ರಿ ದುರ್ಗಮ್ಮ ದೇವಿ ಮತ್ತು ಉಚ್ಚಂಗಮ್ಮ ದೇವಿ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಸ್ಕೊಂಡು ರಾತ್ರಿ ರಾಜಬೀದಿ ಉತ್ಸವ ಮುಖಾಂತರ ದೇವಸ್ಥಾನಕ್ಕೆ ಬರ್ತೇವೆ. ತಿರುಗು ದಿವಸ ಹರಕೆ ಸಲ್ಲಿಸುವ ಕಾರ್ಯಕ್ರಮ, ಪ್ರತಿ ಮನೆಯಲ್ಲಿ ಕುರಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಸಂಜೆ ದರ್ಶನ ಇರುತ್ತೆ, ದರ್ಶನ ಆದಮೇಲೆ ಅವರ ಮನೆಯೊಳಗೆ ಊಟ ಮಾಡ್ಕೊಳ್ತಾರೆ. ಗುರುವಾರ ದಿವಸ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ. ಶುಕ್ರವಾರ ಭಕ್ತಾದಿಗಳು ಕೊಟ್ಟ 106 ಕುರಿಗಳನ್ನು ಕಡ್ದು
ಸುಮಾರು 10,000 ಜನಗಳಿಗೆ ನಾವು ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಸಂಜೆ 2 ಗಂಟೆ ಟೈಮಿಗೆ ಅಮ್ಮನವರನ್ನು ಗಡಿ ಕಳಿಸುವ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಶ್ರೀ ಗವಿಸಿದ್ದೇಶ್ವರ ಉಚ್ಚಿಂಗಮ್ಮ ದುರ್ಗಮ್ಮ ಸೇವಾ ಸಮಿತಿ ವಿದ್ಯಾನಗರ ಶಿವಮೊಗ್ಗ ಈ ವರ್ಷ ಮಾರಿ ಹಬ್ಬದಲ್ಲಿ ದುರ್ಗಮ್ಮ ಜಾತ್ರೆಯ ಪ್ರಯುಕ್ತ ಬಾಕ್ಸ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿರುತ್ತೇವೆ. ಈ ಬಾಕ್ಸ್ ಕ್ರಿಕೆಟ್ ಟೂರ್ನಮೆಂಟಿನ ವಿಶೇಷ ಏನೆಂದರೆ ಫ್ರೀ ಎಂಟ್ರಿ ಇರುತ್ತದೆ. ಶಿವಮೊಗ್ಗದ 30 ತಂಡಗಳಿಗೆ ಮಾತ್ರ ಅವಕಾಶ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತದೆ, ಫೆಡ್ಲೈಟ್ ವ್ಯವಸ್ಥೆಯೂ ಇರುತ್ತದೆ. ಈ ಟೂರ್ನಿಗೆ ಕ್ರೀಡಾಪಟುಗಳು, ಕ್ರಿಕೆಟ್ ಪ್ರೇಮಿಗಳು ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಟೂರ್ನಿಯ ಪ್ರಥಮ ಬಹುಮಾನ 20,000 ಆಗಿರುತ್ತದೆ, ದ್ವಿತೀಯ ಬಹುಮಾನ 10,000 ಆಗಿರುತ್ತದೆ. ಎಲ್ಲ ಕ್ರೀಡಾಪಟುಗಳು ಬಂದು ಈ ಟೂರ್ನಿಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗುಡ್ಡೇಕಲ್ ಶ್ರೀ ಗವಿಸಿದ್ದೇಶ್ವರ ಉಚ್ಚಿಂಗಮ್ಮ ದುರ್ಗಮ್ಮ ಸೇವಾ ಸಮಿತಿ ರಿಜಿಸ್ಟರ್ ಶಿವಮೊಗ್ಗ ವಿದ್ಯಾನಗರ ಇದೇ ದುರ್ಗಮ್ಮ ಜಾತ್ರಾ ಮಹೋತ್ಸವದಂದು ಈ ಜಗ್ಗಿ ಕುಸ್ತಿಯನ್ನು 14-15 ಏರ್ಪಡಿಸಿದ್ದು. ಇದೇ ಬನ್ನಿ ಮಂಟಪ ನಮ್ಮ ಗಣಪತಿ ಲೇಔಟಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಕುಸ್ತಿಪಟುಗಳು ಹಾಗೂ ಇದನ್ನು ವೀಕ್ಷಣೆ ಮಾಡುವಂಥ ಎಲ್ಲ ಕುಸ್ತಿ ಪ್ರೇಮಿಗಳು ಬಂದು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ವರುಣ್, ಶಿವಮೊಗ್ಗ. ವೇದಿಕೆ ಕಮಿಟಿ ಸದಸ್ಯರು ದಯವಿಟ್ಟು ಬರಬೇಕು. ಅಷ್ಟು ವೇದಿಕೆ ಹತ್ರ ಬರಬೇಕು. ಅರ್ಣಣ, ಮಂಜಣ್ಣ, ಭರತ್ ದೇವಿಗೆ ಭಾರತ್ ಮಾತಾ ಕಿ. ಒಂದೆರಡು ಮಾತಾಡ್ಬೇಕನ್ನೋದು ಈಗ ಮಾತಾಡಕ್ ಹೋದ್ರೆ ಕುರಿಗಳೇ ಬಂದು ಕೂತ್ಬಿಡ್ತಾವೆ ನಮಗೆ. ಹಾಗಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ಯುವಕರು ಒಟ್ಟಿಗೆ ಸೇರಿ ಒಂದು ದುರ್ಗಮ್ಮನ ದೇವಿ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ. ನಗರ ಕಾಳಗದ ಮೂಲಕ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಾ. ಈ ಕ್ರೀಡೆ ಇನ್ನೊಂದಷ್ಟು ಚೆನ್ನಾಗಿ ಬೆಳಿಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ದುರ್ಗಮ್ಮ ಒಳ್ಳೇದು ಮಾಡಲಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಅಂತ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಒಂದ್ಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ಇದಕ್ಕೆ ಮಲ್ಲ ಯುದ್ಧ, ಕುಸ್ತಿ, ದಂಗೆ ಕುಸ್ತಿ ಇದು ಅಲ್ವಾ? ದಂಗೆ ಕುಸ್ತಿ ಮಾಡ್ತಾ ಇದ್ದೀರಿ. ನಿಮ್ಮ ಊರಿನಾಗೊಂದು ಗರಡಿ ಮನೆ ಇದೆ, ಅದು ಸರಿ ಮಾಡ್ರಿ. ಸರಿ ಮಾಡೋಕ್ಕೆ ಗರಡಿ ಮನೆ ಇದ್ದೀರಿ, ಕುಸ್ತಿ ಬೇಕು. ಹಾಗಾಗಿ ಅದು ಚೆನ್ನಾಗಿ ನಿರಂತರ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಶಕ್ತಿ ಕೊಡ್ತಾ ಇದ್ದೀರಾ. ಇಲ್ಲಿರೋ 4 ಗರಡಿ ಮನೆ ಹೆಂಗಿರಬೇಕು ಅಂತೇಳಿ ನೀವು ಯೋಚನೆ ಮಾಡಿ ಅದ್ರ ಪ್ರಕಾರ ಅದನ್ನು ಅಭಿವೃದ್ಧಿ ಪಡಿಸೋಣ ಅಂತ ಮಾತನ್ನು ಹೇಳ್ತಾ, ಆ ಗರಡಿ ಮನೆ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ ಅಂತ ಮಾತನ್ನು ಹೇಳಿ ಇವತ್ತಿನ ಕುರಿಕಾಳಿಗೆ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ವಿನಂತಿನ ನಾನು ಮಾಡ್ತೇನೆ. ಯುವ ಜನತೆಗೆ ಒಂದು ಶಕ್ತಿಯನ್ನ ತುಂಬೋ, ಒಂದು ಕಾಳಗವನ್ನ ಮಾಡಿಸೋದ್ರ ಮೂಲಕ ಕ್ರೀಡಾ ಮನೋಭಾವನೆಯನ್ನ ತುಂಬಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಕುರಿ ಕಾಳಗವನ್ನ ಮತ್ತೆ ಕುಸ್ತಿಯನ್ನ ಆಯೋಜನೆ ಮಾಡಿದಂತ ಎಲ್ಲ ಯುವಕ ತಂಡಗಳಿಗೆ ಬಿಜೆಪಿಯ ನಗರ ಅಧ್ಯಕ್ಷನಾಗಿ ಶುಭಾಶಯಗಳನ್ನ ಕೋರ್ತಾರೆ. ದುರ್ಗಮ್ಮ ಎಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಹಿಂದುತ್ವವನ್ನು ಮೈಗೂಡಿಸುವಂತ ಒಂದು ಶಕ್ತಿಯನ್ನ ಕಲ್ಪಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಂತ ಮತ್ತೊಮ್ಮೆ ದುರ್ಗಮ್ಮ ಜಾತ್ರೆಯ ಶುಭಾಶಯಗಳನ್ನ ನನ್ನ ಮೂಲಕ ಎಲ್ಲರಿಗೂ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಸಪ್ಪ ಚೆನ್ನಣ್ಣವರಿಗೆ ನಮ್ಮ ಸಮಿತಿ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಬಿಜೆಪಿಯ ಇಲ್ಲಿ